ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸ್ಪೆಷಲ್ ನೋಟ್ about the role of young people and the governance of this country. After I finished my engineering and I wanted to do my MBA in finance, I got many job opportunities, many lucrative job opportunities, tens of lakhs of salary. But I really wanted to come back to the society. I got many offers working abroad. But working for your own country, working for your own people is a absolutely different joy. What this country truly needs is we should not ever in our lives hate anyone. We are all one. ನಾನು ಯಾವಾಗಲೂ ಪ್ರತಿ ಒಂದು ಸಂದರ್ಭದಲ್ಲಿ, ಮೊನ್ನೆ ಸ್ವಾಮೀಜಿನೂ ಅವರ ಸ್ಪೀಚಲ್ಲಿ ಅದೇ ಹೇಳಿದರು, ಶಾಂತಿ, ಸಹಿಷ್ಣುತೆ, ಸೌಹಾರ್ದತೆ ಇದನ್ನು ಕಾಪಾಡಬೇಕಾಗಿರುವಂಥ ಎಲ್ಲ ಕೆಲಸಗಳು ನಾವೆಲ್ಲರೂ ಮಾಡೋದು. ಇದು ಬಹಳ ಕಷ್ಟ ಮಾಡೋದು, ಬಿಕಾಸ್ ದೇರ್ ಇಸ್ ಸೋ ಮಚ್ ಆಫ್ ಡೈವರ್ಸಿಟಿ ಇನ್ ದಿಸ್ ಕಂಟ್ರಿ. ಸುತ್ತಮುತ್ತಲಿನ ತಾಲೂಕಾ ನ್ಯಾಯಾಲಯಗಳಲ್ಲಿ ಶ್ರೀ ವಿನೋದ್ ಪಾಟೀಲ್ ರವರು ಹಲವಾರು ವರ್ಷಗಳಿಂದ ಈ ವಕೀಲ ವೃತ್ತಿಯನ್ನು ಮಾಡ್ತಾ ಬಂದಿದ್ದಾರೆ. ಅವರು ಒಂದು ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಒಂದು ಒರಿಜಿನಲ್ ಸೂಟ್ 138/2024 ತಡೆಯಾಜ್ಞೆಯನ್ನು ಪಡೆದ ಮೇಲೆ ವಿರೋಧಿ ಪಕ್ಷಗಾರರು ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಹಲವಾರು ದಿನಗಳಿಂದ ಅವರು ಮಾಡ್ತಾ ಇದ್ರು. ಆದರೆ ದಿನಾಂಕ 23/3/2025 ಸಾಯಂಕಾಲ 6:30ಕ್ಕೆ ಅವರು ರಾಮದುರ್ಗ ತಾಲೂಕಿನ ಚೆನ್ನಾಪುರ ತಾಂಡಾ ಅವರ ಸ್ವಂತ ಗ್ರಾಮಕ್ಕೆ ಹೋದಾಗ ಈ ಎದುರುದಾರರಾದಂಥ ಈ ಲಮಾಣಿ ಸಮಾಜದ ಸುಮಾರು 20 ಜನ ಆರೋಪಿಗಳು ಎಲ್ಲರೂ ಸೇರಿಕೊಂಡು ಇವರ ತಲೆ ಮೇಲೆ ಕೊಡಲಿಯಿಂದ ಮತ್ತು ಬಡಿಗೆ ಹಾಗೂ ತಲವಾರುಗಳಿಂದ ಹಲ್ಲೆ ಮಾಡಿದ್ದಾರೆ. ಇದಲ್ಲದೆ ಇವರ ಕುಟುಂಬದ, ಇವರ ಸಹೋದರ ಮತ್ತು ಸಹೋದರನ ಹೆಂಡತಿ ಮತ್ತು ಮಕ್ಕಳು, ಹೀಗೆ 9 ಜನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಈ ಕುರಿತು ನಾವು ಈಗಾಗಲೇ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ 2 ದಿನಗಳ ಹಿಂದೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಸುಮಾರು 20 ಜನ ಆರೋಪಿಗಳು ಇದ್ರೂ ಕೂಡ ಪೊಲೀಸರು ಇಲ್ಲಿವರೆಗೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ಲ. ಆದರೆ ಆ ಆರೋಪಿಗಳು ಮತ್ತೆ ಈ ಒಂದು ವಿನೋದ್ ಪಾಟೀಲ್ ರವರ ಮನೆಗೆ ಹೋಗಿ ಅವರಿಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ರೆ ಅಡರ್ಸ್ ನಾವು ಯಾವಾಗಲೂ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಆ್ಯಂಡ್ ವಿಲ್ ಟೇಕ್ ಆ್ಯಕ್ಷನ್ ಆಸ್ ಬೆಟರ್. ಅದರಲ್ಲಿ ಕೂಡ ನಮ್ಮ ದೇಶದಲ್ಲಿ ಸಾಕಷ್ಟು ಲಾಸ್ ಏನೇನು ಆ್ಯಕ್ಷನ್ ತಗೋಬೋದು, ಏನು ಕ್ರಮ ಮಾಡ್ಬೋದು ಅಂತ ಅದೆಲ್ಲ ರೂಲ್ಸ್ ಆಗಿದೆ. ಸೊ ಇದರಲ್ಲಿ ಕೂಡ ನಾವು ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ. ಅದು ನಾವು ಐಡೆಂಟಿಫೈ ಮಾಡ್ತಾಯಿದ್ವಿ. ಅದು ಹ್ಯಾಂಡಲ್ ನಮಗೆ ಗೊತ್ತಿದೆ, ಆದರೆ ಅಡ್ಮಿನ್ ಯಾರು ಇದರಂತೆ ಅದು ಏನು ಐಡೆಂಟಿಫೈ ಮಾಡ್ತಾರೆ, ಅಪ್ಲಿಕೇಶನ್ ಆಗಿ ಅದು ಹ್ಯಾಂಡಲ್ ಹೆಸರು ಈಗ ನಮಗೆ ಗೊತ್ತಿದೆ, ಬಟ್ ಅಡ್ಮಿನ್ ಯಾರು ಇದ್ದಾರೆ ಅದು ನಾವು ಐಡೆಂಟಿಫೈ ಮಾಡ್ತೀವಿ. ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಅವರು ಭಾಳ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ
ಹಾಕಿದರೆ ಮತ್ತು ಮಾಡಿದರೆ ಆರೆಗೋಸ್ಕರ ನಾವು ಅವ್ರಿಗೆ ನಾವು ಕಸ್ರಿ ತೊಗೊಂಡು ಮತ್ತು ಜೆ ಸಿಗೆ ನಾವು ಕಳಿಸ್ತೀವಿ. ಈಗ ಆಲ್ರೆಡಿ ಅವರು ಜೆ ಸಿ ಆಗಿದ್ದಾರೆ. ಅದೇ ನಂತರ ಮತ್ತು ಕೆಲವರು ಮಂದಿ ಅವ್ರ ಪರವಾಗಿ ಸಪೋರ್ಟ್ ಕೊಡಲಿಕ್ಕೆ ಮತ್ತು ಇನ್ನೊಂದು ಪೋಸ್ ಅವರು ಹಾಕಿದ್ದಾರೆ. ಪೊಲೀಸ್ ಬಗ್ಗೆ ಮಾತಾಡಿದರೆ ಸೋಷಿಯಲ್ ಮೀಡಿಯಾ. ಈಗ ನನ್ನ ಕಡೆಯಿಂದ ಎಲ್ಲರಿಗೆ ಬರೀ ಒಂದು ವಿನಂತಿ ಇದೆ, ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನೇನು ಪೋಸ್ಟ್ ಮಾಡ್ತೀರಿ, ಪೋಸ್ಟ್ ಮಾಡೋ ಮುಂಚೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮ ಹತ್ರ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ನಮ್ಮ ಪೋಸ್ಟಿಂದ ಬಹುಶಃ ಯಾವುದು ಇಶ್ಯೂ ಕ್ರಿಯೇಟ್ ಆಗಬಾರ್ದು ಸಮಾಜದಲ್ಲಿ. ಸಾಕಷ್ಟು ಸತಿ ಕೆಲವು ಮಂದಿ ಉದ್ದೇಶಪೂರ್ವವಾಗಿ ಪ್ರೊವೊಕೇಟಿವ್ ಪೋಸ್ಟ್ ಅವರು ಹಾಕಿದ್ದಾರೆ. ಬೇರೆ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬೇರೆ ಧರ್ಮ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಇದು ಎಲ್ಲ ಸರಿ ಇಲ್ಲ. ಆ್ಯಂಡ್ ಇಟ್ ಇಸ್ ಅ ಕ್ರೈಮ್, ಇಟ್ ಇಸ್ ಆಫೆನ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.